ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಆರ್ಯ. ನ್ಯಾಚುರಲ್ ಬಲ್ಕಿಂಗ್ ಸೀರೀಸ್ ಡೇ 6ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆಕ್ಚುಲಿ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಲೆಗ್ ವರ್ಕೌಟ್ ಇರುತ್ತೆ. ಲೆಗ್ ವರ್ಕೌಟ್ ಇದ್ಮೇಲೆ ಸಿಕ್ಕಾಪಟ್ಟೆ ವಾರ್ಮ್ ಅಪ್ ಮಾಡಲೇಬೇಕು. ಸೊ ಬಿಗಿನರ್ಸ್ಗಳಿಗೆ ನಾನು ಒಂದು ಅಡ್ವೈಸ್ ಕೊಡ್ತೀನಿ. ಸೊ ಯಾರೇ ಏನೇ ಹೇಳಿದ್ರು ಸೊ ಜಿಮ್ಗೆ ಬಂದ ತಕ್ಷಣ ವಾರ್ಮ್ ಅಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಿಕಾಸ್ ಯಾಕಂದ್ರೆ ವಾರ್ಮ್ ಅಪ್ ಮಾಡಿದಾಗ ಮಸಲ್ ಆಕ್ಚುಲಿ ನಿಮಗೆ ರಿಕವರಿಗಾಗಲಿ ವರ್ಕೌಟ್ಗಾಗಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಸೊ ಡೋಂಟ್ ಸ್ಕಿಪ್ ಯುವರ್ ವಾರ್ಮ್ ಅಪ್ಸ್. ವರ್ಕೌಟ್ಗೂ ಮುಂಚೆ ಫ್ರೀ ಸ್ಕ್ವಾಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮೊದಲನೇ ವರ್ಕೌಟ್ ಬಂದು ಸ್ಮಿತ್ ಮಿಷನ್ ಸ್ಕ್ವಾಟ್ಸ್ 2 ರಿಂದ 3 ಸೆಟ್ ಮಾಡಿ, ಬಟ್ ಹೆವಿ ವೆಯ್ಟ್ಸ್ ಮಾಡಿ. ನೆಕ್ಸ್ಟ್ ವೇರಿಯೇಷನ್ ಬಂದು ಆಕ್ಸ್ ಸ್ಕ್ವಾಟ್ಸ್ ಲೆಗ್ ಪ್ರೆಸ್. ಇದು ಅಷ್ಟೇ 2 ರಿಂದ 3 ಸೆಟ್ ಬಟ್ ಹೆವಿ ವೆಯ್ಟ್ಸ್. ನೆಕ್ಸ್ಟ್ ಲೆಗ್ ಎಕ್ಸ್ಟೆನ್ಷನ್, ಇದನ್ನ ನಾರ್ಮಲ್ ವೇಟ್ ಅಲ್ಲಿ ನೀಟಾಗಿ ಪ್ರಾಪರ್ ಫಾರ್ಮ್ ಅಲ್ಲಿ ಮಾಡಿ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ವೇರಿಯೇಷನ್ ಬಂದು ಲೆಗ್ ಪ್ರೆಸ್. ನಿಮ್ಗೆ ಎಷ್ಟು ವೆಯ್ಟ್ ಪುಷ್ ಮಾಡಕ್ಕೆ ಸಾಧ್ಯನೋ ಅಷ್ಟು ವೆಯ್ಟ್ ಪುಷ್ ಮಾಡಿ. ಏನೇ ಮಾಡೋದು 2 ರಿಂದ 3 ಸೆಟ್ ಮಾಡಿ. ನೆಕ್ಸ್ಟ್ ವೇರಿಯೇಷನ್ ಬಂದು ಬಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ಸ್. ಇದು ಅಷ್ಟೇ 2 ರಿಂದ 3 ಸೆಟ್ ಮಾಡಿ, ಬಟ್ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಟ್ರೈ ಮಾಡಿ ನೋಡಿ. ಅದಾದ್ಮೇಲೆ ಸ್ಮಿತ್ ಮೆಷಿನ್ ಸುಮೋ ಸ್ಕ್ವಾಟ್ಸ್. ಇದು ಇನ್ನರ್ ಥೈಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಇದನ್ನು ಅಷ್ಟೇ 2 ರಿಂದ 3 ಸೆಟ್ ಮಾಡಿ. ನೆಕ್ಸ್ಟ್ ವೇರಿಯೇಷನ್ ಬಂದು ಸ್ಮಿತ್ ಮೆಷಿನ್ ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್. ಇದು ನಿಮ್ಮ ಹ್ಯಾಮ್ಸ್ಟ್ರಿಂಗ್ ನ ಫೋಕಸ್ ಮಾಡುತ್ತೆ. ಇದು ಅಷ್ಟೇ 2 ರಿಂದ 3 ಸೆಟ್ ಮಾಡಿ. ನೆಕ್ಸ್ಟ್ ವರ್ಕೌಟ್ ಬಂದು ಲೇಯಿಂಗ್ ಲೆಗ್ ಕರ್ಲ್. ಇದು 2 ರಿಂದ 3 ಸೆಟ್ ಮಾಡಿ. ಕೊನೆಯದಾಗಿ ಫೈನಲ್ ಆಗಿ ಫಿನಿಶಿಂಗ್ ವರ್ಕೌಟ್ ಕಾಫ್ ರೈಸ್. ಕಾಫ್ ರೈಸ್ ಪ್ರತಿಯೊಬ್ಬರು ಮಾಡಿ, ಯಾಕಂದ್ರೆ ಕಾಫ್ ಎಲ್ಲರಿಗೂ ವೀಕ್ ಇರುತ್ತೆ. ಟ್ರೈನ್ ಮಾಡೋದು ಮಾತ್ರ ಮರಿಬೇಡಿ. ವರ್ಕೌಟ್ ಮುಗಿದ್ಮೇಲೆ ಸ್ಟ್ರೆಚಸ್ ಅಂತೂ ಯಾರು ಮಿಸ್ ಮಾಡಬೇಡಿ. ಯಾಕಂದ್ರೆ ಸ್ಟ್ರೆಚಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ವರ್ಕೌಟ್ಗೂ ಮುಂಚೆ ಹೇಗೆ ವಾರ್ಮ್ ಅಪ್ ನ ಮಾಡ್ತಿರೋ ವರ್ಕೌಟ್ ಆದ್ಮೇಲೆ ಹಾಗೆ ಸ್ಟ್ರೆಚಸ್ ಗಳನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಕ್ರ್ಯಾಂಪ್ಸ್ ಆಗೋದು. ಕ್ರ್ಯಾಂಪ್ಸ್ ಆದವ್ರನ್ನ ಕೇಳಿ ಹೇಗಿರುತ್ತೆ ಅಂತ ಜೀವ ಹೋಗ್ಬಿಡುತ್ತೆ. ಅದನ್ನ ಹೇಳಕ್ಕಂತೂ ಅಸಾಧ್ಯ, ನರ್ಕಾದ ಆಕ್ಚುಲಿ. ಸೊ ಅದೆಲ್ಲ ಆಗ್ಬಾರ್ದು ಅಂದ್ರೆ ಸ್ಟ್ರೆಚಸ್ ನೀವು ಮಾಡಲೇಬೇಕು. ಸ್ಟ್ರೆಚಸ್ ನಿಮಗೆ ಗೊತ್ತಿದ್ರೆ ಮಾಡಿ, ಇಲ್ಲಾಂದ್ರೆ ಯೂಟ್ಯೂಬ್ ನೋಡ್ಕೊಳ್ಳಿ, ಇಲ್ಲ ಟ್ರೈನರ್ಸ್ ಇರ್ತಾರೆ ಕೇಳಿ. ಗೊತ್ತಿಲ್ದಿರೋದನ್ನ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆಕ್ಚುಲಿ ಕೇಳ್ದಾಗ್ಲೇ ನೀವು ತಿಳ್ಕೊಂಡು ಇನ್ನೊಬ್ರಿಗೆ ಹೇಳಕ್ ಸಾಧ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.